ಹಲೋ ನಮಸ್ಕಾರ. ನಾವಿಲ್ಲೇ ದಾಳಿಂಬೆ ತೋಟಕ್ಕೆ ಬಂದೀವಿ. ನಮ್ಮ ಫ್ರೆಂಡ್ ತೋಟ ನೋಡಲಿ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ದಾಳಿಂಬೆಗಳಿದ್ದಾವೆ ಅಂತ. ಸುಮಾರು ದಾಳಿಂಬೆಗಳು ಕಣ್ಣು ತಂಪಾಗತ್ತೆ ಬರೀ ನೋಡ್ತಿದ್ರೇ. ಎಷ್ಟು ಚೆನ್ನಾಗಿದೆ ಅಂದರೆ ಇವ್ರು ಆಲ್ರೆಡಿ ಇದರಲ್ಲಿ ನೋಡ್ರಿ ನೀವೇನು ಎಷ್ಟು ಚೆನ್ನಾಗಿ ದಾಳಿಂಬೆಗಳಿದ್ದಾವೆ ಅಂತ ಖುಷಿ ಅನಿಸುತ್ತೆ. ಒಂದು ಸೀರೆ ಮಧ್ಯ ಎಷ್ಟು ಚೆನ್ನಾಗಿರೋ ತೋಟದಲ್ಲಿ ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೂಪರ್ ಪ್ರಕೃತಿ ಮಾತೆ ಮಡ್ಲಲ್ಲಿ ಇವತ್ತು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ದಾಳಿಂಬೆ ತೋಟದಲ್ಲಿ ನಾವೆಲ್ಲ ಇದ್ದೀವಿ. ನಾವೆಲ್ಲ ಸ್ನೇಹಿತರೆಲ್ಲ ಬಂದಿದ್ದೀವಿ, ಒಟ್ಟಿಗೆ ಬಂದಿದ್ದೀವಿ. ನನ್ನ ಮಗ ತೋಟ ನೋಡ್ತಾ ಇದ್ದೀವಿ. ಈ ದಂಪತಿಗಳೇ ಈ ತೋಟದ ಮಾಲೀಕರು, ರಾಮಚಂದ್ರ ರೇವಣ್ಕರ್ ಹಾಗೂ ಅನಿತಾ ರೇವಣ್ಕರ್ ಅಂತ. ಅವರೆಷ್ಟು ದೊಡ್ಡ ಮನಸ್ಸು ಆ ಸರ್ದು ಅಂದರೆ, ತುಂಬ ದಾಳಿಂಬೆ ಚೆನ್ನಾಗಿದೆ ತೋಟದಲ್ಲಿ, ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡೋಗಿ ತೋರಿಸು, ಅವರು ಎಂಜಾಯ್ ಮಾಡಲಿ ಅಂತ ಸಜ್ಜನರು ಅವರು. ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು ರಾಮಚಂದ್ರ. ಬನ್ನಿ ಬನ್ನಿ ಮುಂದ್ಗಡೆ ಬನ್ನಿ. ಇವರು ತೋಟದ ಮಾಲಕರು ರಾಮು ಸರ್ ನಮ್ಮನ್ನೆಲ್ಲ ಕರೆಸಿದ್ದಾರೆ. ಇನ್ಸ್ಟಾಗ್ರಾಮ್ನಾಗ ಹಾಕ್ಲಿಕ್ಕತ್ತೀನಿ ಅವ್ರನ್ನು. ನಮಗೆಲ್ಲ ಒಬ್ಬೊಬ್ರಿಗೂ ರಾಶಿ ರಾಶಿ ಕೊಡ್ಲಿಕ್ಕತ್ತಾರ ದಾಳಿಂಬೆ. ಇವರೇ ಇವ್ರದೇ ತೋಟ. ಎಷ್ಟು ಎಕರೆ ಇದೆ ಸರ್ ದಾಳಿಂಬೆ ಒಟ್ಟಿಲಿ? 5 ಎಕರೆ. ಅದನ್ನೇ ಹೇಳಿದೆ ನಾನು. ಸೂಪರ್ ಟೇಸ್ಟಿನೂ ಅದ ಅಷ್ಟೇ. ರಾಮಚಂದ್ರ ರೇವಣ್ಕರ್ ಸರ್ದು ಕಲಾದ್ಗಿಲಿ ಜ್ಯುವೆಲ್ರಿ ಶಾಪ್ ಕೂಡ ಇದೆ ಸ್ನೇಹಿತರೆ. ನೀವೀಗ ನೋಡ್ತಾ ಇದ್ದೀರಾ. ಈ ಜ್ಯುವೆಲ್ಲರಿ ಶಾಪು ಕಲಾದ್ಗಿ ಬಸ್ ಸ್ಟಾಪಿಗೆ ತುಂಬ ಹತ್ತಿರದಲ್ಲೇ ಇದೆ. ಇವ್ರ ತೋಟ ಕಲಾದ್ಗಿಯಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿರೋ ಶೆಲ್ಲಿಕೆರೆ ಅನ್ನೋ ಗ್ರಾಮದಲ್ಲಿ ಗುಡ್ಡದ ಸಮೀಪ ಇದೆ. ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ದುಡ್ಡಿನಗಿಂತ ಟೈಮ್ ತುಂಬ 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 ಇಂಪಾರ್ಟೆಂಟ್ ಇರುತ್ತೆ. ನಾವು ನೋಡ್ತಾ ಇದ್ವಿ, ಗಮನಿಸ್ತಾ ಇದ್ವಿ. ಆ ಸರ್ಗೆ ಕಂಟಿನ್ಯೂಸ್ ಫೋನ್ ಕಾಲ್ ಬರ್ತಾನೇ ಇತ್ತು, ಅವ್ರ ವರ್ಕ್ ಬಿಸ್ನೆಸ್ ರಿಲೇಟೆಡ್ಡು. ಆದರೆ ಈ ಗುಡ್ಡದ ತುದಿಲಿ ನಿರ್ಜನ ಪ್ರದೇಶದಲ್ಲಿ ತೋಟ ಇದೆ, ಬರೀ ಮಹಿಳೆಯರಿದ್ದಾರೆ, ತೋಟದ ಕೆಲಸದವನಿದ್ದಾನೆ ಅಂದರೂ ಕೂಡ ಇವ್ರನ್ನಿಷ್ಟೇ ಬಿಟ್ಟು ಹೋಗೋದು ಸೇಫ್ ಅಲ್ಲ ಅಂದ್ಬಿಟ್ಟು ಅವತ್ತು ಅವ್ರದ್ದು ಏನೇ ಮುಖ್ಯವಾದ ಕೆಲಸ ಇದ್ದರೂ ಅದನ್ನೆಲ್ಲ ಬದಿಗೊತ್ತಿ ನಮ್ಮೆಲ್ಲರ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಿದ್ದು ನಮಗೆ ಹೇಳೋಕ್ಕಾಗದೇ ಇರೋಷ್ಟು ಧನ್ಯತೆ ಅನಿಸುತ್ತೆ. ಅಂದರೆ ಮಹಿಳೆಯರ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿ ಅವ್ರ ಕೆಲಸದ ಬಗ್ಗೆನೂ ಅವರು ಅಷ್ಟು ಗಮನ ಕೊಡದೆ ನಮಗೋಸ್ಕರ ಟೈಮ್ ಕೊಟ್ರಲ್ಲ. ಹೀ ಈಸ್ ಬಿಗ್ ಸಲ್ಯೂಟ್ ಫಾರ್ ಹಿಮ್. ಈ ದಸರಾದಲ್ಲಿ ವಿದ್ಯಾಗಿರಿಲಿ ಕೂಡ ಒಂದು ಜ್ಯುವೆಲ್ರಿ ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. ದೇವರು ಅವ್ರಿಗೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ನಾನು ಹಾರೈಸ್ತೀನಿ ಅವ್ರಿಗೆ. ಆಲ್ ದಿ ಬೆಸ್ಟ್ ಅಂತ. ತೋಟದಲ್ಲಿ ಸಾಕಷ್ಟು ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಮಹಿಳೆಯರನ್ನೋದೇ ಮರೆತು ಚಿಕ್ಕ ಮಕ್ಕಳ ಥರ ಸಂಭ್ರಮ ಪಟ್ವಿ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. देखो कैसी है ये यारी, जहाँ से ज्यादा हमको प्यारी, फ्रेंडशिप अपनी सबसे करारी है ना. यारों पे हाँ जानवारी, जिंदा दिल यारों की यारी, फ्रेंडशिप ನಾವೆಲ್ಲ ಇಷ್ಟು ಎಂಜಾಯ್ ಮಾಡ್ತಾ ಖುಷಿಯಾಗಿರೋ ಕಾರಣ ಎಲ್ಲರೂ ಕುಟುಂಬದವರು ಕಾರಣ ಸ್ನೇಹಿತರೆ. ಪ್ರತಿಯೊಬ್ಬರ ಮನೆಯಲ್ಲೂ ಅವ್ರ ಅತ್ತೆ ಇರ್ಬೋದು, ಅವ್ರ ಹಸ್ಬೆಂಡ್ ಇರ್ಬೋದು, ಮಕ್ಕಳು ಇರ್ಬೋದು, ತುಂಬ ಸಪೋರ್ಟ್ ಮಾಡ್ತಾರೆ. ಈ ಥರ ಹೊರಗಡೆ ಹೋಗಿ ನಾವು ಎಂಜಾಯ್ ಮಾಡ್ತೀವಿ ಅಂದರೆ. ನಿಮಗೋಸ್ಕರ ಟೈಮ್ ಮಾಡ್ಕೊಳ್ಳಿ, ನಮಗೋಸ್ಕರ ನೀವು ಇಡೀ ಜೀವನ ಎಲ್ಲ ಕಳೀತಾ ಇರ್ತೀರ. ನೀವು ನಿಮಗೋಸ್ಕರ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ಎಂಜಾಯ್ ಮಾಡಿ ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಸಪೋರ್ಟ್ ಮಾಡ್ತಾರೆ. ಅದು ಕೂಡ ನಮಗೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ದೇವ್ರದ್ದು ಅಂತ ಹೇಳೋಕ್ಕೆ
ತಪ್ಪಿಲ್ಲ ಅಂತ ನನ್ನ ಭಾವನೆ. ಎಲ್ಲರೂ ಸಾಮೂಹಿಕವಾಗಿ ಊಟ ಮಾಡ್ತಾ ಇದ್ದೀವಿ ಇಲ್ಲಿ. ಪ್ರತಿಯೊಬ್ಬರು ನಮಗೆಲ್ಲ ಏನೇನು ಅಂದ್ಕೊಂಡಿದ್ದು ಅದೆಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ಸಾಮೂಹಿಕವಾಗಿ ಊಟ ಮಾಡ್ತಾ ಇದ್ವಿ. ಹೋಗೋದೇ ವನಭೋಜನ ಅಂತ ಎಂಜಾಯ್ ಮಾಡೋಕ್ಕೆ. ಅಲ್ಲಿ ನೋಡಿ ಸಲಾಡ್ ಕೂಡ ತೊಗೊಂಡು ಹೋಗಿದ್ದೀವಿ. ಪ್ರತಿಯೊಂದನ್ನು ತೊಗೊಂಡೋಗಿ ಚೆನ್ನಾಗೇ ಎಂಜಾಯ್ ಮಾಡ್ತಾ ಇದ್ವಿ. ಒಳ್ಳೆ ಫ್ರೆಂಡ್ಸ್ ಸಿಗೋದಕ್ಕೂ ಅದೃಷ್ಟ ಮಾಡಿರಬೇಕು ಸ್ನೇಹಿತರೆ. ಈ ವಿಷಯದಲ್ಲಿ ನಾವು ಎಲ್ಲರೂ ಅದೃಷ್ಟವಂತರೆ. ಯಾಕಂದರೆ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡೇ ಇದ್ದೀವಿ. ಒತ್ತಡ ಗುಂಪಾಗಿದ್ದೀವಿ. ಈ ಥರ ನಾನು ಬೇರೆ ನೀನು ಬೇರೆ ಅಂತ ಯಾರಲ್ಲೂ ಇಲ್ಲ. ಖುಷಿಯಾಗತ್ತೆ. ಹೇಗನ್ನಿಸ್ತು ನಿಮಗೆ ನಮ್ಮ ಈ ವನಭೋಜನ? ಕಮೆಂಟ್ ಮಾಡಿ. ಧನ್ಯವಾದಗಳು.